ಇವ್ರಿಗೆ ಖಂಡಿತ ಈ ಮದುವೆ ಸ್ವಲ್ಪನೂ ಇಷ್ಟ ಇಲ್ಲ. ದೇವ್ರು ನಿನ್ನ ಪರವಾಗಿದ್ದಾನ ಹರಿ. ಕೊನೆವರೆಗೂ ನಿನ್ನ ಛಲ ಬಿಡ್ಬೇಡ, ಹೋರಾಡು. ಸವಿರುಚಿ ಹತ್ರ ನಿಲ್ಲಿಸ್ಬೇಡಪ್ಪ. ಸರಿ ಸರ್. ಮೈ ಎಲ್ಲ ತಗೊಂಡಿದೀವಿ ತಾನೆ, ಏನು ಮರ್ತಿಲ್ಲ ಅಲ್ವಾ? ಎಲ್ಲಣ್ಣ, ಜೀರಿಗೆ ಸಾಸಿವೆ ಬೇಡ ಅಂದೆ, ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಇಷ್ಟೇ ಸಾಕು ಅಂದೆ. ಈಗ ನೋಡು ಎಷ್ಟು ತಗೊಂಡ್ ಹೋಗ್ತಾ ಇದೀವಿ. ಅಲ್ಲ, ನೀನ್ ಲಿಸ್ಟಲ್ಲಿ ಹಾಕೋದೊಂದು ತಗೊಳ್ಳೋದು ಇನ್ನೊಂದು. ನಾನು ಒಂದೇ ಒಂದು ಕೊಬ್ಬರಿ ಮಿಠಾಯಿ ತಗೊಳಕ್ ಹೋದೆ, ಅದು ಕೂಗದ್ರದೆ. ಮೈ ಅಂಗಡಿಗೆ ಹೋದಾಗ ಸಾವಿರಾರು ಲೆಕ್ಕಾಚಾರ ತಲೆಯಲ್ಲಿ ಓಡುತ್ತೆ ಕಣ. ಸಂಬಳ ಆಗ್ಲಿ ಇರು, ಎಲ್ಲ ತರೋಣ. ಅವನು ಕೊಟ್ಟಿಲ್ಲ. ಅಲ್ಲ ಅಣ್ಣ, ಈ ಸರ್ಕಾರದವರು ಬಸ್ ಫ್ರೀ ದಿನಸಿನಾದ್ರೂ ಫ್ರೀ ಮಾಡಿದ್ರೆ ನಮ್ಮಂತ ಬಡವ್ರಿಗೆ ಎಷ್ಟೆಲ್ಲ ಉಪಯೋಗ ಆಗ್ತಿತ್ತು. ಎಂತ ದುರಂತ ನೋಡೋಣ, ಸರ್ಕಾರದವ್ರು ಇಷ್ಟೆಲ್ಲ ಕೊಟ್ರು ಅದನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ನಮ್ಮ ಮನೆ ಒಬ್ರು ಹೆಣ್ಮಕ್ಳು ಇಲ್ಲ. ಹೊಟ್ಟೆ ಹಸುವಾಗ್ಬಿಟ್ಟಿದೆ. ಅಣ್ಣ, ಬಾಗ್ಲು ಓಪನ್ ಆಗಿದೆ. ಬಾ ನೋಡೋಣ. ಯಾರು ಕಾಣಿಸ್ತಾನೆ ಇಲ್ವಲ್ಲ ಅಣ್ಣ. ಇದನ್ ಯಾರ ಕೆಲ್ಸ ಹೇಳು? ಅಪ್ಪಂದ ಕೆಲ್ಸ. ಅದು ಕರೆಕ್ಟೇ. 75 kg ಬೇಜವಾಬ್ದಾರಿ ಅವಯ್ಯ. ಅಲ್ಲ ಕಣ, ಮನೆ ಒಳಗೆ ಯಾರಾದ್ರೂ ಬಂದು ಏನಾದ್ರು ತಗೊಂಡೋದ್ರೆ? ಅಣ್ಣ, ನಿನ್ ಕಾನ್ಫಿಡೆನ್ಸ್ ನಾನು ಮೆಚ್ಚಿದೆ. ಯಾಕೋ? ತಗೊಂಡೋಗೋದಕ್ಕೆ ಈ ಮನೇಲಿ ಅಂತದ್ ಏನಿದೆ? ಒಂದು ಆ ವಯ್ಯನ್ನ ಎತ್ಕೊಂಡು ಹೋಗ್ಬೇಕು, ಇಲ್ಲ ಬಾತ್ರೂಮ್ ಅಲ್ಲಿ ಒಂದು ಹಾಕಿದ್ರೆ ನಾಲ್ಕು ಅಂಡರ್ವೇರ್ ಎತ್ಕೊಂಡು ಹೋಗ್ಬೇಕು ಅಷ್ಟೇ. ಸುಮ್ದಿರು. ಕಾಲೇಜಿಗೆ ಟೈಮ್ ಆಗ್ಲಿಲ್ವಾ ನಿಂಗೆ? ನಾನು ಸ್ಥಾನಕ್ಕೆ ಹೋಗ್ತೀನಿ. ಅದ್ ನನ್ ಟವಲ್ಲು. ಬಿಡೋಣ, ಆಯ್ತು, ನಾನ್ ತಾನೆ. ಅಯ್ಯಯ್ಯೋ, ಇದನ್ನ ಯಾರು ಇಲ್ಲಿಟ್ಟಿದ್ದು? ಇದು ಸರಿ ಇದೆ ನೋಡು. ಇದನ್ನೆಲ್ಲ ಮಾಡು ಅಂತ ಯಾರು ಹೇಳಿದ್ ನಿಂಗೆ? ನಿನ್ನ ನೋಡೋಣ ಅಂತ ಬಂದ, ನೋಡಿದ್ರೆ ಬಾಗ್ಲು ಓಪನ್ ಇತ್ತು. ಹೇಗಿದ್ರು ನೀನ್ ಬರೋವರೆಗೂ ಟೈಮ್ ಪಾಸ್ ಮಾಡ್ಬೇಕಲ್ವಾ, ಅದಕ್ಕೆ ಕೇಸರಿ ಬಾತ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸರಿ ಸರಿ, ಈಗ ನೀನ್ ಟೇಸ್ಟ್ ನೋಡು. ಏನೇ ಹೀರೋ ಬರೋ ತುಪ್ಪನೆಲ್ಲ ಹಾಕ್ಬಿಟ್ಟೇನೆ. ಅಯ್ಯೋ ದೇವ್ರೇ. ಮಾವ, ತುಪ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಆಗಿರುತ್ತೆ. ನೀನ್ ಹಿಂಗೆ ಮಾಡಿದ್ರೆ ನನ್ ಜೇಬು ಖಾಲಿ ಆಗತ್ತೆ. ಹೇಯ್, ಏಲಕ್ಕಿ ಅಲ್ಲೇ ಇದೆ, ಹಾಕದ್ ಮರ್ತಿದೆ ನೋಡು. ಅಯ್ಯೋ, ಇವಾಗ ಹಾಕ್ತೀನಿ. ಅದಕ್ಕೆ ಹೇಳೋದು, ಅಡ್ಗೆ ಗೊತ್ತಿರೋರ್ನೆ ಮದ್ವೆ ಆಗ್ಬೇಕು ಅಂತ. ಮಾವ, ಈಗ ನೋಡು ಸರಿಯಾಗಿದ್ಯಾ ಅಂತ. ಏ ಮೈ, ಹಾ ಬೈಲಿ. ಹಾ, ಏನಣ್ಣ? ಇವಳೇನೋ ಕೇಸರಿ ಬಾತ್ ಮಾಡಿದಾಳಂತೆ, ತಿನ್ಬಿಟ್ಟು ಹೇಗಿದೆ ಹೇಳು. ಮಾವ, ನಾನ್ ನಿನಗೋಸ್ಕರ ಪ್ರೀತಿಯಿಂದ ಮಾಡಿದ್ರೆ ನೀನ್ ನೋಡಿದ್ರೆ ಇವನು ಟೇಸ್ಟ್ ನೋಡು ಅಂತ ಹೇಳ್ತಿದ್ಯಲ್ಲ. ನಮ್ಮನೇಲಿ ನಾನು ಏನೇ ಅಡ್ಗೆ ಮಾಡಿದ್ರು ಮೊದ್ಲು ಅವನೇ ರುಚಿ ನೋಡೋದು, ಅದಕ್ಕೆ ಅವನು ಕೊಡು ಅಂತ ಹೇಳಿದ್ದು. ಕೊಡು. ಬಿಸಿ ಬಿಸಿ ಇದೆ ಕಣ, ಹುಷಾರು. ಯಾಕೋ, ಏನಾಯ್ತು? ಅಣ್ಣ, ರಾಜರ ಕಾಲದಲ್ಲಿ ಕೈದಿಗಳಿಂದ ಸತ್ಯ ಬಾಯಿ ಬಿಡಿಸ್ಕೊಳ್ಳೋದಿಕ್ಕೆ ಇದನ್ನೇ ಯೂಸ್ ಮಾಡ್ತಿದ್ರು ಏನೋ. ಮೈ, ಯಾಕೆ ಹಂಗೆಲ್ಲ ಮಾತಾಡ್ತೀಯ? ಅಣ್ಣ, ನೀನ್ ಮಾತ್ರ ತಿನ್ನೋದಕ್ಕೆ ಹೋಗ್ಬೇಡ, ಒಂದು ಚೂರು ಚೆನ್ನಾಗಿಲ್ಲ, ಉಪ್ಪು ಖಾರ ಏನೂ ಇಲ್ಲ. ಹಾ, ಕೇಸರಿ ಬಾತ್ಗೆ ಉಪ್ಪು ಖಾರ ಎಲ್ಲ ಯಾರಪ್ಪ ಹಾಕ್ತಾರೆ? ಮಾವ, ನೀನ್ ಟೇಸ್ಟ್ ನೋಡು. ಸರಿ ಇರು, ನಾನೇ ತಿಂದು ನೋಡ್ತೇನೆ. ಹೇ,
ಚೆನ್ನಾಗೇ ಇದೆಯಲ್ಲೋ. ಹಲೋ, ಮಾವನ್ಗೆ ಇಷ್ಟ ಆಯ್ತು ತಾನೆ? ಅಷ್ಟು ಸಾಕು. ನಿನ್ ಸರ್ಟಿಫಿಕೇಟ್ ಏನು ಬೇಕಾಗಿಲ್ಲ. ನೀನು ಕಾಲೇಜಿಗೆ ಟೈಮ್ ಆಯ್ತು ತಾನೆ? ತಾವಿನ್ ಹೊರಡ್ಬೋದು. ಆಯ್ತಾಯ್ತು. ಮಾವ ಮಾವ, ನಾನ್ ಚೆನ್ನಾಗ್ ಮಾಡಿದ್ದೀನಲ್ವಾ? ನಿನಗೆ ಇಷ್ಟ ಆಯ್ತಲ್ವಾ? ನಾನ್ ಸ್ವೀಟ್ ಮಾಡಿದಕ್ಕೂ ಸಾಕಾಯ್ತು. ಚೆನ್ನಾಗೇ ಮಾಡಿದ್ಯಾ, ಆದ್ರೆ ಮೈ ಯಾಕೆ ಹಂಗೆ ಹೇಳ್ದ ಅಂತ ಅರ್ಥನೇ ಆಗ್ಲಿಲ್ಲ. ನನಗೂ ಚೆನ್ನಾಗೇ ಇತ್ತು, ಆದ್ರೆ ನಿಂಗ್ ಶಂಕದಿಂದ ಬಂದ್ರೇನೆ ಅಲ್ವಾ ತೀರ್ಥ. ಅದಕ್ಕೆ ಯಾರು ಉತ್ತರ ಹೇಳಿದ್ರೆ ನಿಂಗೆ ಇಷ್ಟ ಆಗುತ್ತೋ ಅವರೇ ಹೇಳಿ ಅನ್ಬಿಟ್ಟು ಚೆನ್ನಾಗಿಲ್ಲ ಅಂತ ಅಂದೆ. ಒಂದ್ ನಿಮಿಷ ಬಂದೆ. ಥ್ಯಾಂಕ್ ಯು, ನನ್ ಮುದ್ದು ಬಂಗಾರ ಕಣೋ ನೀನು. ಕೇಸರಿ ಬಾತ್ ಚೆನ್ನಾಗಿ ಮಾಡಿದಕ್ಕೆ ನಿನ್ಗೆ ಚಾಕ್ಲೇಟ್. ಮಾವ, ನಿಜವಾಗ್ಲೂ ನನ್ಗ ಈ ಮನೆಗೆ ಏನಾಯ್ತಂದ್ರು ಅದ್ ನನ್ ಸ್ವತ್ತು. ಕಾಲೇಜಿಗೆ ಲೇಟ್ ಆಯ್ತು, ಬರ್ಲಾ? ಏಯ್ ಚಾಕ್ಲೇಟ್ ಕಳ್ಳ, ಕೊಡೋ ಚಾಕ್ಲೇಟ್ ನ. ಮಾವ ನನಗೆ ಅಂತ ತಂದಿರೋದು. ಅಯ್ಯೋ, ನೀನೇನ್ ಬೇಜಾರಾಗ್ಬೇಡ. ಸಂಜೆ ಬರ್ತಾ ನಿನಗೆ ಅಂತ ಸಪ್ರೇಟ್ ಆಗಿ ಚಾಕ್ಲೇಟ್ ತಗೊಂಡ್ಬರ್ತೀನಿ, ಸರಿನಾ? ಒಂದಲ್ಲ 10 ಚಾಕ್ಲೇಟು. ಹ್ಮ್, ಕೇಳಿಸ್ತಾ? ಒಂದಲ್ಲ 10. ನಾನು ಒಬ್ಳೆ ತಿಂತೀನಿ, ಯಾರಿಗೂ ಕೊಡಲ್ಲ. ಹುಚ್ಚ ಹುಡುಗರು. ನಮ್ಮ ಹಣ್ಣೆ ಇಷ್ಟು ಆಸೆ ಪಟ್ಟಿದ್ದು ಏನೂ ಸಿಗಲ್ಲ, ಬರೀ ಆಕಾಶ ನೋಡೋದಷ್ಟೇ. ಮಳೆ ಬರೋ ಸೂಚನೆಗಳೇನೂ ಇಲ್ಲ. ಅಪ್ಪ ದೇವ್ರೆ, ಯಾಕಪ್ಪ ಇನ್ನೂ ಬಸ್ಸಿದ್ಯಾ ನನ್ನನ್ನ? ಹಾಯ್ हे हे प्रभु, हरि राम कृष्ण जगन्नाथ प्रेमानंद, ये क्या हुआ, क्या हुआ? ಹರಿ, ಸರ್ ಲಗೇಜ್ ಎಲ್ಲ ಇಟ್ಟಿದ್ದೀನಿ ಸರ್. ನಾನು ಅದನ್ನ ಕೇಳಕ್ ಬರ್ಲಿಲ್ಲಪ್ಪ. ನೀನು ನಮ್ ಜೊತೆ ಚಿಕ್ಕಮಂಗ್ಳೂರು ಬರಕ್ಕಾಗುತ್ತಾ ಅಂತ ಕೇಳಕ್ ಬಂದೆ. ದಾಸ್ ಹೇಳ್ದ ನೀನ್ ತುಂಬಾ ಚೆನ್ನಾಗಿ ಡ್ರೈವ್ ಮಾಡ್ತೀಯಾ, ಒಳ್ಳೆ ಹುಡುಗ ಅಂತ. ಹೇಗಿದ್ರು ನೀನ್ ನಮ್ಗೆಲ್ರಿಗೂ ಪರಿಚಯ ಆಗಿದ್ಯಾ. ಮದ್ವೆ ಮುಗಿಯೋವರೆಗೂ ಡ್ರೈವರ್ ಆಗಿ ಬರಕ್ಕಾಗತ್ತಾ? ದೇವ್ರೆ, ಇಷ್ಟು ಫಾಸ್ಟಾಗಿ ಹಣೆ ಬರಹ ಬದಲಾಯಿಸ್ಬಿಟ್ಟ. ಬರೀ ಮಳೆ ಅಲ್ಲ, ಹೂ ಮಳೆ. ಹರಿ, ನೀ ನಮ್ ಜೊತೆ ಬರ್ತೀಯಾ? ಖಂಡಿತ ಸರ್, ಇಷ್ಟು ಹೇಳಿದ್ಮೇಲೆ ಬರ್ಲಿಲ್ಲ ಅಂದ್ರೆ ತಪ್ಪಾಗಲ್ವಾ? ನಿಮ್ಗೋಸ್ಕರನಾದ್ರೂ ಬರ್ತೀನಿ ಸರ್. ನೀನ್ ಡ್ರೈವಿಂಗ್ ಅಷ್ಟೇ ಅಲ್ಲ, ಮಾತು ಕೂಡ ಚೆನ್ನಾಗಿ ಆಡ್ತೀಯ. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ. ದಾಸು, ಅವರೆಲ್ಲ ರೆಡಿ ಆದ್ರು ನೋಡಪ್ಪ. ಆಮೇಲೆ ಗೊತ್ತಿಲ್ದಂಗೆ ಏನಾದ್ರೂ ನಿನ್ಗೆ ಕ್ಷಮಿಸ್ಬಿಡಪ್ಪ. ಹೋದ್ರೆ ಯಾವ್ದಾದ್ರು ಒಂದ್ ರೀತಿಲಿ ಒಂದಲ್ಲ ಒಂದ್ ಚಾನ್ಸ್ ಕೊಡ್ತೀಯ ಅಂತ ನೀನ್ ಪ್ರೂವ್ ಮಾಡ್ಬಿಟ್ಟೆ. ಇನ್ಮೇಲೆ ಹಿಂಗೆ ಕನೆಕ್ಷನ್ ಅಲ್ಲಿ ಇರೋಣ, ಓಕೆನಾ? ಥ್ಯಾಂಕ್ ಯು ದೇವ್ರೆ. ಸ್ವಲ್ಪ ನಗಮ್ಮ. ಸರ್, ರೇಡಿಯೋ ಹಾಕ್ಲಾ? ಸಾಂಗ್ ಕೇಳ್ತಾ ಜಾಲಿಯಾಗಿ ಹೋಗೋಣ. ಹಾಕಪ್ಪ. ಈಶಾ, ಮನೆಯವ್ರನ್ನೆಲ್ಲ ಬಿಟ್ಟು ಬರ್ತಿದ್ದೀನೋ? ನನ್ನ ಉಸಿರಿರೋವರೆಗೂ ಅವ್ರು ಯಾರ ನೆನಪು ಬರದೇ ಇರೋ ಹಾಗೆ ನೋಡ್ಕೋತೀನಿ. ನಿಧಾನಪ್ಪ, ನನ್ನ ಮಗಳು ಹಿಂದೆ ಕೂತಿದ್ದಾಳೆ. ಏನೋ ಆಗಿಲ್ಲ ತಂದೆ ಮಗಳೇ, ನೋಡ್ಕೊಂಡು ಓಡ್ಸಪ್ಪ. ಸಾರಿ ಸರ್. ಹಾ, 2 ಅಡಿ ಹಳ್ಳದಲ್ಲಿ ಇಳಿಸಿದ್ದಕ್ಕೆ ಮಗಳ ಮೇಲೆ ಕಾಳಜಿ ತೋರಿಸ್ತಾರೆ. ಇನ್ನು ಮಗಳನ್ನ ಪ್ರತಾಪಕ್ಕೆ ನುಗ್ತಿರೋದು ಗೊತ್ತಾಗ್ತಿಲ್ವಲ್ಲ ಈ ವಯ್ಯನ್ಗೆ. ಏನಪ್ಪ, ಇದೇ ರೋಡಲ್ವಾ ಸವಿರುಚಿ ಅಂತ ಹೋಟ್ಲು? ಹೌದು ಸರ್, ಇನ್ನೊಂದು 5 ನಿಮಿಷ ಹೋದ್ರೆ ಸಿಗುತ್ತೆ. ಅಲ್ಲಿ ಸ್ವಲ್ಪ ನಿಲ್ಲಿಸ್ತೀಯಾ? ಅಲ್ಲಿ ತುಪ್ಪದಲ್ಲಿ ಕರೆದಿರೋ ಜಾಂಗೀರ್ ಸಿಗುತ್ತೆ, ಅದು ಅಂದ್ರೆ ನನ್ನ ಮಗಳಿಗೆ ಬಹಳ ಇಷ್ಟ. ಅಪ್ಪ, ನಂಗೆ ಅದೆಲ್ಲ ಬೇಡ. ಯಾಕೆ ಮಗಳೇ, ನಿಮಗೆ ತುಪ್ಪದಲ್ಲಿ ಕರೆದಿರೋ ಜಾಂಗೀರು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ನನಗಿಷ್ಟ ಆಗಿದ್ದೇನೆ ನೀವು ಮಾಡೋದಾ? ನಾನು ಯಾವತ್ತಾದರೂ ಇಲ್ಲ ಅಂದಿದ್ದೀನಿ ನನ್ನ ಪುಟ್ಟ. ಸರಿ, ಹಾಗಾದ್ರೆ
ನಾಳೆ ನಡೀತಿರುವಂತ ರಿಜಿಸ್ಟರ್ ಮ್ಯಾರೇಜ್ನ ಕ್ಯಾನ್ಸಲ್ ಮಾಡಿಸಿ. ನಂಗೆ ಅದು ಬೇಕಾಗಿರೋದು. ಸ್ವಲ್ಪ ಸುಮ್ಮನೆ ಇರ್ತೀಯ? ಊರು ಪಂಚಾಯತಿ ಮಾಡ್ತಾ ಇದೆಯಾ? ಇವ್ರಿಗೆ ಖಂಡಿತ ಈ ಮದುವೆ ಸ್ವಲ್ಪನೂ ಇಷ್ಟ ಇಲ್ಲ. ದೇವ್ರು ನಿನ್ ಪರವಾಗಿದ್ದಾನ ಹರಿ. ಕೊನೆವರೆಗೂ ನಿನ್ ಛಲ ಬಿಡ್ಬೇಡ, ಹೋರಾಡು. ಸವಿರುಚಿ ಹತ್ರ ನಿಲ್ಲಿಸ್ಬೇಡಪ್ಪ. ಸರಿ ಸರ್. ಬಾ, ನಾನು ಬಂದೆ. ಚಂದು, ವಾಶ್ರೂಮ್ ಬರ್ತೀಯಾ? ಇಲ್ಲ ಅದಕ್ಕೆ ಸರಿ, ನಾನು ಹೋಗಿ ಬರ್ತೀನಿ. ಛೇ, ಅವರು ನನ್ನ ಮಾತು ಕೇಳಲ್ವಲ್ಲ. ನಾನು ಏನು ಮಾಡಿ ಸಾಯ್ಲಿ? ನನ್ನ ಲೈಫೇ ಏರುಪೇರು ಆಗ್ತಿದೆ. ಇರೋಕ್ಕೆ ಜಾಂಗೀರ್ ತಿನ್ಬೇಕಂತೆ, ಅದು ತುಪ್ಪದಲ್ಲಿ ಕರೆದಿರೋದು. ವಾಹ್, ಇಲ್ಲಿ ಯಾರಿಗೂ ನಂಗೆ ಒಳ್ಳೇದಾಗೋದು ಬೇಕಾಗಿಲ್ಲ. ನನಗೆ ಬೇಕು ಮೇಡಮ್. ಏನ್ ಮೇಡಮ್, ನಿಮ್ಗೆ ಈ ಮದ್ವೆ ನಡಿಬಾರ್ದು ಅಷ್ಟೇ ತಾನೆ? ನಡಿಯಲ್ಲ, ಬಿಟ್ಟಾಕಿ. ಈ ರಿಜಿಸ್ಟರ್ ಮ್ಯಾರೇಜ್ ನಡೆಯಲ್ಲ ಅಂತ ಅದೇಗಷ್ಟು ಕಾನ್ಫಿಡೆನ್ಸ್ ಇಂದ ಹೇಳ್ತಿದ್ದೀರಾ ನೀವು? ನೋಡಿ ಮೇಡಮ್, ಒಳ್ಳೆಯವ್ರಿಗೆ ಅವತ್ತು ಒಳ್ಳೇದೇ ಆಗೋದು. ನೀವು ಸಿಕ್ಕಾಪಟ್ಟೆ ಒಳ್ಳೆಯವರು. ನೀವೇನ್ ಅನ್ಕೋತೀರೋ ಅದೇ ಆಗತ್ತೆ. ನೀವು ಆರಾಮಾಗಿ ನಗ್ತಾ ಖುಷಿಯಾಗಿರಿ. ಬೇಕಾದ್ರೆ ನೋಡಿ, ನಾನ್ ಹೇಳಿದ್ದೇ ಆಗೋದು. ನಿಮ್ ಮನ್ಸನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ ಅಷ್ಟೇ. ಚಂದುಮ್ಮ, ಫ್ರೆಶ್ ಆಗಿದೆ, ತಿನ್ನು. ಅಪ್ಪ ನಂಗೆ ಬೇಡ. ಸರ್, ಅವ್ರು ತಿನ್ನಲ್ಲ ಅಂದ್ರೆ ನಾನ್ ತಿಲ್ಲ. ಈ ಜಗತ್ತಲ್ಲಿ ನಾಚಿಕೆ ಸಂಕೋಚ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದ್ರ ಕಿರು ಪರಿಚಯ ಆದ್ರೂ ಇದೇನಯ್ಯ? ಸರ್, ಈ ಪ್ರಪಂಚದಲ್ಲಿ ನಮ್ಗೆ ಏನ್ ಬೇಕು ಅದನ್ನ ಯಾರು ತಂದ್ಕೊಡಕ್ ಆಗಲ್ಲ. ಅದಕ್ಕೆ ನಮ್ಗೆ ಏನ್ ಬೇಕು ಅದನ್ನ ಹಠ ಮಾಡಾದ್ರೂ ನಾವೇ ಪಡ್ಕೋಬೇಕು. ಇದು ಈ ವಿಷಯದಲ್ಲಿ ಮಾತ್ರ ಅಲ್ಲ, ಎಲ್ಲಾ ವಿಷಯದಲ್ಲೂ ಅಷ್ಟೇ. ಸರಿಯಾಗಿ ಹೇಳ್ದೆ ಅಪ್ಪ.